ಶ್ರೀ ಸಾಯಿ ಸಚ್ಚರಿತೆಯ ಪಾರಾಯಣ ಮಾಡುವಾಗ ಅನುಸರಿಸಲೇಬೇಕಾದ ಕೆಲವು ನಿಯಮಗಳು ಇಲ್ಲಿವೆ, ಬನ್ನಿ ನೋಡೋಣ. ಪ್ರತಿನಿತ್ಯದ ಕರ್ತವ್ಯಗಳನ್ನು ನೆರವೇರಿಸಿ ಶುಚಿರ್ಭೂತರಾಗಿ ತಯಾರಾಗಿ ಕೂರಬೇಕು. ಪಾರಾಯಣಕ್ಕೆ ಮೊದಲು ಪುಸ್ತಕದ ಮುಂದೆ ದೀಪಗಳನ್ನಿಟ್ಟು ಯಥಾಶಕ್ತಿ ನೈವೇದ್ಯ, ತಾಂಬೂಲ, ಆರತಿಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಇದು ಕೇವಲ ಮೊದಲನೇ ಬಾರಿ ಶುರು ಮಾಡಿದಾಗ ಮಾಡಿದರೆ ಸಾಕು. ನಂತರದ ಪಾರಾಯಣವನ್ನು ಶುದ್ಧಚಿತ್ತರಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಯಾಣದಲ್ಲಿ, ಹೊರಪ್ರದೇಶದಲ್ಲಿ, ಇನ್ನಿತರ ಏಕಾಂತ ಸ್ಥಳದಲ್ಲಿ ಸಾಯಿ ಸ್ಮರಣೆಯೊಂದಿಗೆ ಆಚರಿಸಬಹುದು. ಶ್ರೀ ಸಾಯಿ ನಾಮದಲ್ಲಿ ಪರಿಪೂರ್ಣ ನಂಬಿಕೆಯನ್ನು ಹೊಂದಿರಬೇಕಾದದ್ದು ಆದ್ಯ ನಿಯಮವಾಗಿದೆ. ಸಂಪೂರ್ಣವಾಗಿ ಶ್ರೀ ಬಾಬಾರವರ ಚರಣಾರವಿಂದಗಳಲ್ಲಿ ಶರಣಾಗಿ ತಮ್ಮ ಎಲ್ಲ ಸಂಕಷ್ಟಗಳನ್ನು ಬಾಬಾ ಖಂಡಿತವಾಗಿಯೂ ನಿವಾರಿಸುವರೆಂಬ ದೃಢಶಕ್ತಿ ನಮ್ಮಲ್ಲಿರಬೇಕು. ಗುರು ಹಿರಿಯರು, ತಂದೆ ತಾಯಿ ಎಲ್ಲ ಹಿರಿಯರಲ್ಲಿಯೂ ಗೌರವ ಭಾವನೆ ಸದಾ ಇರಲಿ. ಸಜ್ಜನರ ಸಂಘ ಸದಾ ಒಳಿತನ್ನು ನೀಡುತ್ತದೆ. ಕಿರಿಯರಲ್ಲಿ ಪ್ರೀತಿಭಾವವಿರಬೇಕು. ಗುರುವಾರ ಶ್ರೀ ಸಾಯಿ ಬಾಬಾರವರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಗುರುವೇ ಸರ್ವಸ್ವ, ಅವರೇ ನಮ್ಮ ಎಲ್ಲ ಸಮಸ್ಯೆಗಳಿಂದ ದೂರ ಮಾಡಬಲ್ಲ ಏಕೈಕ ಶಕ್ತಿ ಎಂಬುದನ್ನು ಯಾವಾಗಲೂ ಮರೆಯಬಾರದು. ಬಾಬಾರವರಿಗೆ ಗುರುವಾರ ಪ್ರಿಯವೆನಿಸಿದ ಕಾರಣ ಗುರುವಾರದಿಂದ ಮೊದಲ ಪಾರಾಯಣ ಆರಂಭಿಸುವುದು ಶೀಘ್ರ ಫಲಪ್ರದವಾಗಿದೆ. ಬಾಬಾರವರ ದಿವ್ಯ ಚರಿತ್ರೆಯನ್ನು ಓದಲು ಕೇಳಲು ನಿಜವಾಗಿಯೂ ಪುಣ್ಯ ಮಾಡಿರಬೇಕು. ಅಂತಹವರಿಗೆ ಮಾತ್ರ ಪಾರಾಯಣ ಮಾಡಲು ಅವಕಾಶ ದೊರೆಯುವುದು. ಪ್ರಾಪ್ತಿ ಎಂಬುದು ದೃಢಚಿತ್ತದಿಂದ, ಅಚಲ ನಂಬಿಕೆಯಿಂದ ಮಾತ್ರ ಲಭ್ಯವಾಗುವುದು. ಅಂಗವಿಕಲರು, ಅಸಹಾಯಕರು, ಬಡವರಲ್ಲಿ ಅನುಕಂಪ ತೋರುವುದು ಮಾನವೀಯತೆ ಮಾತ್ರವಲ್ಲದೆ ಬಾಬಾರವರ ಆಶಯವೂ ಕೂಡ ಅದೇ ಆಗಿದೆ. ಯುಗಾದಿ ಮೊದಲಾದ ಪರ್ವದಿನಗಳಂದು, ಹಬ್ಬ ಹರಿದಿನಗಳಂದು, ಗುರುಪೌರ್ಣಮಿ, ಬಕ್ರೀದ್, ಕ್ರಿಸ್ಮಸ್, ರಂಜಾನ್, ಮೊಹರಂ ಮೊದಲಾದ ಇನ್ನಿತರ ದಿನಾಚರಣೆಗಳಂದು, ಗುರುವಾರಯುಕ್ತ ಏಕಾದಶಿಯಂದು, ಗುರುವಾರಯುಕ್ತ ಪೌರ್ಣಮಿಯಂದು ಪಾರಾಯಣ ಪ್ರಾರಂಭ ಮಾಡುವುದು ಶ್ರೇಯಸ್ಕರ. ಪಾರಾಯಣ ಮಾಡುತ್ತಾ ಅಂಗವಿಕಲರಿಗೆ, ಬಡವರಿಗೆ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಬ್ರೆಡ್, ಬಿಸ್ಕೆಟ್ ಮೊದಲಾದ ತಿಂಡಿಗಳನ್ನು ತಿನ್ನಲು ನೀಡಿ. ಈ ಪಾರಾಯಣದ ಪುಸ್ತಕವನ್ನು ಸಾಕ್ಷಾತ್ ಶ್ರೀ ಸಾಯಿನಾಥರ ಪ್ರತಿರೂಪವೆಂದೇ ಭಾವಿಸಿ ಇದನ್ನು ನೀವು ಹೋಗುವ ಎಲ್ಲ ಸ್ಥಳಗಳಿಗೆ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ನಿಮ್ಮೊಂದಿಗೆ ಸಾಯಿನಾಥರು ಸದಾ ಪುಸ್ತಕ ರೂಪದಲ್ಲಿ ಇರುತ್ತಾರೆ. ಅವರ ದಿವ್ಯಾನುಗ್ರಹ ಸದಾ ನಿಮ್ಮ ಮೇಲಿರುತ್ತದೆ. ಇದನ್ನು ಓದಿದರೆ ನನಗೆ ಫಲ ಸಿಗುವುದೇ ಎಂದು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಹೋಗದಿರಿ. ದೃಢ ನಂಬಿಕೆಯಿಂದ ಪಾರಾಯಣ ಮಾಡಿ. ಫಲ ನಿಮಗೆ ಕಟ್ಟಿಟ್ಟ ಬುತ್ತಿಯಾಗುವುದು. ಪಾರಾಯಣದ ಸಂಖ್ಯೆಯನ್ನು ಮೊದಲೇ ನಿರ್ಧರಿಸಿಕೊಂಡಿರಿ. ಅಂದರೆ 1, 2, 3, 5, 7, 11, 21 ಬಾರಿ ನಿಮ್ಮ ಶಕ್ತ್ಯಾನುಸಾರ ಪಾರಾಯಣ ಮಾಡಿ. ಗುರುಗಳ ದಿವ್ಯ ಕಥಾಮೃತವನ್ನು ಎಷ್ಟು ಬಾರಿ ಓದಿದರೂ ಒಂದೊಂದು ಬಾರಿ ಒಂದೊಂದು ಅನುಭವವನ್ನು ನೀಡುತ್ತದೆ. ಜೇನಿನ ಸಿಹಿಯನ್ನು ಸವಿಯಲು ನಮಗೆ ಲೆಕ್ಕ ಉಂಟೆ? ಹಾಗೆಯೇ ಸಚ್ಚರಿತೆಯ ಅನುಭವಾತ್ಮವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿಗೆ ಮಾಡಿ. ಅಧ್ಯಾಯ 1ರಿಂದ 54ರವರೆಗೆ ಸಂಪೂರ್ಣ ಹೇಳಿಕೊಂಡರೆ ಒಂದು ಪಾರಾಯಣವಾಗುತ್ತದೆ. ಅದೇ ರೀತಿ ಹೆಚ್ಚು ಹೆಚ್ಚು ಬಾರಿ ಪಾರಾಯಣವನ್ನು ಮಾಡುವುದರಿಂದ ಉತ್ತಮವಾದ ಫಲ ಸಿಗುವುದರಲ್ಲಿ ಸಂದೇಹವೇ ಬೇಡ. ಎಷ್ಟು ಪಾರಾಯಣ ಮಾಡುತ್ತೀರೋ ಅಷ್ಟೇ ಸಂಖ್ಯೆಯ ಪುಸ್ತಕಗಳನ್ನು ದಾನ ಮಾಡಿ. ಗ್ರಂಥದಾನದ ಫಲ ನಿಮಗೆ ಅದರ ಹಿಂದೆಯೇ ದೊರೆಯುತ್ತದೆ. ಬಾಬಾರವರ ಪ್ರಯುಕ್ತ ಪುಸ್ತಕಗಳಿಗೆ ವ್ಯಯಿಸಿದ ಹಣವು ನಿಮಗೆ 10ರಾಗುವಷ್ಟರಲ್ಲೇ 10 ಕೊಟ್ಟವರಿಗೆ 100 ಕೊಡುವ ಕರುಣಾಮಯಿ ನಮ್ಮ ಬಾಬಾ. ಅಂದರೆ ಇದರ ಅರ್ಥ, ನೀವು ಬಾಬಾರ ಪುಸ್ತಕವನ್ನು ಎಷ್ಟು ಹಂಚ್ತೀರೋ, ಅದಕ್ಕೆ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತೀರೋ ಅದ್ರ 10 ಪಟ್ಟು ಬಾಬಾ ನಮಗೆ ವಾಪಸ್ ಕೊಡ್ತಾರೆ ಬೇರೆ ರೂಪದಲ್ಲಿ ಅನ್ನೋದು ಇದರ ಅರ್ಥ. ಬಾಬಾರವರ ಸಚ್ಚರಿತೆಯ ಗ್ರಂಥದ ದಾನದಿಂದ ಸಾಯಿ ಮಹಿಮೆಯನ್ನು, ಕೀರ್ತಿಯನ್ನು 10 ಜನರಿಗೆ ಪರಿಚಯ ಮಾಡಿದ ಪುಣ್ಯ ನಿಮ್ಮದಾಗುತ್ತದೆ. ಇದರಿಂದ ಆ ವ್ಯಕ್ತಿಗಳು ಆಚರಿಸಿದ ಪಾರಾಯಣದ ಫಲವೂ ನಿಮಗೆ ದೊರೆಯುತ್ತದೆ. ಪಾರಾಯಣದ ನಂತರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿ. ಚಾಕ್ಲೇಟ್, ಈ ಥರ ಬಿಸ್ಕೆಟ್ಗಳನ್ನು ನೀಡಿ. ಸಾಧ್ಯವಾದ ಮಟ್ಟಿಗೆ ಅನ್ನದಾನವನ್ನು ಮಾಡಿ. ಪಾರಾಯಣದ ನಂತರ ತಪ್ಪದೆ 9, 11 ರು ದಕ್ಷಿಣೆಯನ್ನು ಬಡಜನರಿಗೆ ನೀಡಿ. ಇದರಿಂದ ಸಾಯಿಬಾಬಾರವರ ಕೃಪೆ ನಿಮಗೆ ದೊರೆಯುತ್ತದೆ. ಮನೆಯಲ್ಲಿ ಅನ್ನದಾನವನ್ನು ಮಾಡಲು ಆಗದವರು ಕೆಲವು ಸಂದರ್ಭಗಳಲ್ಲಿ ನಮ್ಮ ಬಳಿ ಹಣ, ವಸತಿ ಎಲ್ಲ ಇದ್ದರೂ ಇತರರನ್ನು ಕರೆದು ಮನೆಯಲ್ಲಿ ಉಣಬಡಿಸಲು ಇಡುವುದು ಈಗಿನ ಕಾಲದಲ್ಲಿ ಎಲ್ಲ ಸಮಯದಲ್ಲೂ ಸಾಧ್ಯವಾಗುವುದಿಲ್ಲ. ಅಂತಹವರು ಮನೆಯಲ್ಲಿಯೇ ಅಡುಗೆ ಮಾಡಿ ಪ್ಯಾಕೆಟ್ಗಳಲ್ಲಿ ಅದನ್ನು ಕಟ್ಟಿ
ಬಾಬಾ ದೇವಾಲಯದಲ್ಲಿ ನೆರೆದಿರುವವರಲ್ಲಿ ಕೆಲವರಿಗೆ ಕೊಡಬಹುದು. ಅದೂ ಆಗದವರು ಕನಿಷ್ಠ ಪಕ್ಷ ಉಪಹಾರ ಗೃಹಗಳಿಂದ ಖರೀದಿಸಿಯಾದರೂ ನೀಡಬಹುದು. ಇಲ್ಲಿ ಪರರಿಗೆ ಸಹಾಯ ಮಾಡಬೇಕೆಂಬ ಭಾವನೆ ಪ್ರಾಮುಖ್ಯತೆ. ಪರರ ಕಷ್ಟಗಳಿಗೆ ಸ್ಪಂದಿಸುವ ವ್ಯಕ್ತಿ ಬಾಬಾರವರ ಕೃಪಾಕಟಾಕ್ಷಕ್ಕೆ ಬೇಗ ಅಣಿಯಾಗುತ್ತಾರೆ. ಅನ್ನದಾನ, ರಕ್ತದಾನ ಶಿಬಿರಗಳಿಗೆ ನಿಮ್ಮ ಕೈಯಲ್ಲಿ ಆದ ಸಹಾಯವನ್ನು ಮಾಡಿ. ಶ್ರೀ ಸಾಯಿಬಾಬಾರ ಚರಿತ್ರೆಯನ್ನು ಓದಲು ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸಿ ಆ ನಂತರ ಓದಲು ಶುರು ಮಾಡಿ. ನೀವು ಅಂದುಕೊಂಡಿದ್ದು ಖಂಡಿತ ನೆರವೇರುತ್ತೆ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಾಬಾರವರ ಹೆಚ್ಚಿನ ವಿಷಯಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವು ಬಾಬಾರ ಭಕ್ತರಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ.